ಜ್ಯುವೆಲ್ರಿ ಡಿಸೈನ್ ಮಾಡ್ತಿರ್ಬೇಕಾದ್ರೆ ವಿವೇಕ್ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡ ಗೌರಿ. ಸೊ ಏನೆಲ್ಲ ಆಯ್ತು ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ತಿರತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಇಲ್ಲಿ ಗೌರಿ ಬಂದ್ಬಿಟ್ಟು ನೈಟ್ ಡಿಸೈನ್ ಮಾಡ್ತಾ ಇರ್ತಾಳೆ. ಏನಂತಂದ್ರೆ ಮನೇಲಿ ಯಾರಿಗೂ ಗೊತ್ತಾಗದೆ ಇರೋ ತರ ಅವರ ಆಫೀಸಿಗೆನೆ ಜ್ಯುವೆಲ್ರಿ ಡಿಸೈನ್ ಮಾಡಿ ಕೊಡ್ತಾ ಇರ್ತಾಳೆ. ಸೊ ಇಲ್ಲೇ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡ್ಮೇಲೆ ಅವಳು ಡಿಸೈನ್ ಮಾಡ್ಬಿಟ್ಟು ಪಿಂಕಿಗೆ ಕಳಿಸ್ತಾ ಇರ್ತಾಳೆ. ಸೊ ಅದೇ ತರ ಇವತ್ತು ರಾತ್ರಿ ಕಿಚನ್ ಅಲ್ಲಿ ಬಂದ್ಬಿಟ್ಟು ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮೂಲೆಯಲ್ಲಿ ಕುತ್ಕೊಂಡು ಡಿಸೈನ್ ಮಾಡ್ತಾ ಇರ್ತಾಳೆ. ಸೊ ವಿವೇಕ್ ಆಲ್ರೆಡಿ ಗೊತ್ತಿರುತ್ತೆ ಗೌರಿನ ಈ ಡಿಸೈನ್ ಗಳನ್ನ ಮಾಡ್ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಫಾಲೋ ಮಾಡ್ತಾ ಇರ್ತಾನೆ ಗೌರಿಗೆ. ಸೊ ಅದಾದ್ಮೇಲೆ ಗೌರಿ ರಾತ್ರಿ ಎದ್ದು ಬಂದು ಕಿಚನ್ ಅಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇರೋದನ್ನ ಗಮನಿಸ್ಬಿಟ್ಟು ವಿವೇಕ್ ಬಂದ್ಬಿಟ್ಟು ಕೇಳ್ತಾನೆ. ಇನ್ನು ಗೌರಿನೂ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಕುತ್ಕೊಂಡಿರ್ತಾಳೆ. ಇನ್ನು ಡಿಸೈನ್ ಏನು ಸ್ಟಾರ್ಟ್ ಮಾಡಿರಲ್ಲ. ಸೊ ಪಿಂಕಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾಳೆ. ಅದ್ರ ಪ್ರಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂಟಲಿ ಪ್ರಿಪೇರ್ ಆಗಿ ಬಂದು ಕೂತಿರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಅವಳು ಬಂದು ಕುತ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಬರ್ತಾನೆ. ಬಂದಾಗ ಗೌರಿಗೆ ಏನ್ ಮಾಡ್ತಿದ್ದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ನಾನು ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಹೊಸದಾಗಿ ಡಿಸೈನ್ ಕಲಿಯೋಣ, ನಿಮಗೆ ಶಾಕ್ ಕೊಡ್ಬೇಕು, ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜ್ಯುವೆಲ್ರಿ ಡಿಸೈನ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಅದನ್ನ ನೀನ್ ಬೆಳಗ್ಗೆ ಟೈಮ್ ಮಾಡ್ಬೋದಲ್ಲ, ರಾತ್ರಿ ಹೊತ್ತು ಎಲ್ಲರೂ ಮಲ್ಕೊಂಡಿರೋ ಟೈಮಲ್ಲಿ ಇಷ್ಟೊತ್ತಲ್ಲಿ ಯಾಕೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ನನ್ಗೇನು ಏನು ಬರಲ್ವಲ್ಲ, ಬೇಸಿಕ್ಕು ನಾನು ಸ್ಟಾರ್ಟಿಂಗ್ ಇಂದ ಕಲಿತಾ ಇದ್ದೀನಲ್ವಾ, ಫುಲ್ ಮನೆಯವರೆಲ್ರಿಗೂ ನಾನು ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ರೀಸನ್ ಇಂದ ಈ ತರ ನಾನು ರಾತ್ರಿ ಹೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಲಿ ರಂಗೋಲಿ ಕೂಡ ಬೆಳಗ್ಗೆ ಏನೇನು ರಂಗೋಲಿ ಹಾಕ್ಬೇಕು ಅದನ್ನು ಕೂಡ ನಾನು ರಾತ್ರಿ ಹೊತ್ತು ಪ್ರಾಕ್ಟೀಸ್ ಮಾಡ್ಬಿಟ್ಟು ಬೆಳಿಗ್ಗೆ ರಂಗೋಲಿ ಹಾಕೋದಕ್ಕೂ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ರಂಗೋಲಿ ಎಲ್ಲ ಹಾಕೋದಕ್ಕೆ ಈ ತರ ಕಲರ್ ಪೆನ್ನು ಎಲ್ಲ ಬೇಕಂದ್ರೆ ಹೌದು, ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಸರಿ ಆಯ್ತು, ನೀನ್ ಏನೇನ್ ಕಲ್ತಿದ್ದೆ ಅದನ್ನ ನೋಡ್ಬೇಕು, ಒಂದು ಜ್ಯುವೆಲ್ರಿ ಡಿಸೈನ್ ಮಾಡ್ಕೊಡು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದಾದ್ಮೇಲೆ ಗೌರಿ ಕುತ್ಕೊಂಡು ಒಂದು ಬೇಕಂತ ಹೇಳ್ಬಿಟ್ಟು ಕೆಟ್ಟದಾಗಿ ಒಂದು ಸಿಂಪಲ್ ಆಗಿ ಒಂದು ಜ್ಯುವೆಲ್ರಿ ಡಿಸೈನ್ ಮಾಡ್ತಾಳೆ. ಮಾಡಿದ್ಮೇಲೆ ಅದನ್ನ ವಿವೇಕ್ ಕೈಲಿ ಕೊಡ್ತಾಳೆ. ಸೊ ಅದಕ್ಕೆ ನೋಡಿ ಸರ್ ಎಷ್ಟು ಸೂಪರ್ ಆಗಿ ಡಿಸೈನ್ ಮಾಡಿದೀನಿ, ಸೊ ತುಂಬಾ ಕಾಂಪ್ಲಿಕೇಟೆಡ್ ಬೇಡ, ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ತರ ಡಿಸೈನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ವಿವೇಕಿಗೆ ಹೇಳ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ವಿವೇಕಿಗೆ ಕೋಪ ಬಂದ್ಬಿಡುತ್ತೆ. ಅವಾಗ ಹೇಳ್ತಾನೆ, ಸೊ ಇಷ್ಟು ಡಬ್ಬಾ ತರ ಡಿಸೈನ್ ಮಾಡಿದೆ, ಇದೇನು ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದ್ಮೇಲೆ ಗೌರಿ ಇದ್ಬಿಟ್ಟು ನಾನೇನು ಹೊಸದಾಗಿ ಡಿಸೈನ್ ಕಲಿತಾ ಇದ್ದೀನಲ್ಲ ಅದಕ್ಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಸರಿ ಹೋಗು, ರಾತ್ರಿ ಹೊತ್ತಲ್ಲಿ ಈ ತರ ಇದ್ಬಿಟ್ಟು ಮನೆ ತುಂಬಾ ಓಡಾಡ್ಬೇಡ, ಹೋಗಿ ಮಲ್ಕೋ, ರೆಸ್ಟ್ ಮಾಡು, ನಾಳೆ ನಿನ್ ಕೆಲಸ ಇರುತ್ತಲ್ವಾ, ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡಿದ್ದಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಗೌರಿಗೆ ಬೈದ್ಬಿಟ್ಟು ಕಳಿಸ್ತಾನೆ. ಸೊ ಅದಾದ್ಮೇಲೆ ಗೌರಿ ಕೆಳಗಡೆ ಕುತ್ಕೊಂಡು ಸ್ಕೆಚ್ ಪೆನ್ ಎಲ್ಲ ತಗೋತಾ ಇರ್ತಾಳೆ. ಅವಾಗ ಮನ್ಸಲ್ಲಿ ಅನ್ಕೋತಾನೆ ಗೌರಿ, ಇವಳೆ ಡಿಸೈನ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತು, ಇವಳಿಗೆ ಡಿಸೈನ್ ಮಾಡೋದಕ್ಕೆ ಬರುತ್ತೆ, ಬಟ್ ನನ್ ಮುಂದೆ ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾಳೆ, ಇದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡು ಕಳಿಸ್ತಾನೆ. ಸೊ ಅದಾದ್ಮೇಲೆ ಗೌರಿ ತಿರುಗ್ ದಿನ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೇಲಿ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಈ ಕಡೆ ಮೋನಿಕಾ ಎದ್ಬಿಟ್ಟು ಹೊರಗಡೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾಳೆ, ಯೋಗ ಮತ್ತೆ ಎಕ್ಸಸೈಸ್ ಗಳೆಲ್ಲ ಸ್ಟಾರ್ಟ್ ಮಾಡಿರ್ತಾಳೆ. ಸೊ ಅದಾದ್ಮೇಲೆ ಮೋನಿಕಾ ಮಾಡ್ಲಿಂಗಿಗೋಸ್ಕರ ಬಾಡಿ ಮತ್ತೆ ಎಲ್ಲ ಫಿಟ್ ಆಗೋದಕ್ಕೆ ಎಲ್ಲ ಎಕ್ಸಸೈಸು ಯೋಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಸೊ ಮೋನಿಕಾ ಈ ತರ ಮಾಡ್ತಿರೋದ್ರಿಂದ ಅವಳ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ, ಫಿಲಮ್ ಅಲ್ಲಿ ಆಪರ್ಚುನಿಟೀಸ್ ಸಿಗತ್ತಾ ಸಿಗಲ್ವಾ, ಸೊ ಏನೇನೆಲ್ಲ ಆಗುತ್ತೆ ಅವಳ ಲೈಫಲ್ಲಿ ಏನೇನೆಲ್ಲ ಈ ತರ ಎಕ್ಸಸೈಸ್ ಎಲ್ಲ ಮಾಡ್ತಿರೋದು, ಅವಳ ಪ್ರೆಗ್ನೆನ್ಸಿ ಅಂತ ಸುಳ್ಳು ಹೇಳ್ಕೊಂಡು ಮಾಡ್ತಿರೋದ್ರ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಳೆ ಎಪಿಸೋಡ್ಗಳನ್ನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಆಲ್.